ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟ ವಿನಯ್ ಗೌಡ ತಮ್ಮನ್ನು ಟ್ರೋಲ್ ಮಾಡುತ್ತಿರುವವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ತಕ್ಕ ಉತ್ತರ ನೀಡಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತದೆ ಎಂದು ಕೇಳಿದಾಗ ಅವರು ನೀಡಿದ್ದ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೆಟ್ಟಿಗರು ವಿನಯ್ ಗೌಡ ಅವರನ್ನ ಆರ್ಯಭಟ ಎಂದು ಕರೆದು ತಮಾಷೆ ಮಾಡಿದ್ದರು. ಇದೀಗ ಅದೇ ವಿಚಾರವಾಗಿ ವಿನಯ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ವಿನಯ್ ಗೌಡ ಈ ಹಿಂದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾಗ ಸ್ಪರ್ಧಿಗೆ ಪ್ರಶ್ನೆ ಕೇಳಿದ್ದರು. ಒಂದು ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತದೆ ಎಂದು ಕೇಳಿದ್ದರು. ಇದಕ್ಕೆ ಉತ್ತರಿಸಿದ ಸ್ಪರ್ಧಿ ಯಾವುದೇ ಸೈಡ್ ಇರೋದಿಲ್ಲ ಎಂದು ಹೇಳಿದ್ದರು. ವಿನಯ್ ಇದಕ್ಕೆ ಉತ್ತರ ನೀಡಿದ್ದರು. ವೃತ್ತಕ್ಕೆ ಇನ್ಸೈಡ್ ಮತ್ತು ಔಟ್ಸೈಡ್ ಎಂಬ ಎರಡು ಸೈಡ್ ಇರುತ್ತದೆ ಎಂದು ಉತ್ತರಿಸಿದ್ದರು. ಈ ವಿಚಿತ್ರ ಉತ್ತರ ಭಾರಿ ಟ್ರೋಲ್ಗೆ ಕಾರಣವಾಗಿತ್ತು. ಇನ್ನು ಈ ಟ್ರೋಲ್ಗಳ ಬಗ್ಗೆ ಈಗ ಪೋಸ್ಟ್ ಮಾಡಿರುವ ವಿನಯ್ ಗೌಡ, ಇನ್ಸೈಡ್ ಮತ್ತು ಔಟ್ಸೈಡ್ ಯಾರಿಗೆ ಬೇಕು ಬಿಡಿ, ನನ್ನ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಅನ್ನು ಆಕಾಶಕ್ಕೆ ಏರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಂದು ಲೇವಡಿ ಮಾಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದ ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಯ್ ಗೌಡ ಅವರು ತಮ್ಮ ವಿರುದ್ಧ ವ್ಯಕ್ತವಾಗುತ್ತಿರುವ ಟ್ರೋಲ್ ಗಳಿಗೆ ಖಡಕ್ ಉತ್ತರ ನೀಡಿದ್ದಾರೆ. ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸಂಚಿಕೆಯಲ್ಲಿ ತಾವು ಕೇಳಿದ್ದ ಪ್ರಶ್ನೆ ಒಂದನ್ನು ಉಲ್ಲೇಖಿಸಿ ಟ್ರೋಲ್ ಮಾಡುತ್ತಿದ್ದ ನೆಟ್ಟಿಗರಿಗೆ ನಾನು ಇಂತಹ ಯಾವುದೇ ವಿಷಯಕ್ಕೂ ಕ್ಯಾರೆ ಎನ್ನಲ್ಲ ಎಂದು ನೇರವಾಗಿಯೇ ತಿರುಗೇಟು ನೀಡಿದ್ದಾರೆ. ಇನ್ನು ಈ ವಿವಾದದ ಹಿನ್ನೆಲೆಯನ್ನು ನೋಡುವುದಾದರೆ, ಆಡಿಷನ್ಗೆ ಆಗಮಿಸಿದ್ದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಯೊಬ್ಬನಿಗೆ ವಿನಯ್ ಗೌಡ ಅವರು ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತದೆ ಎಂದು ಪ್ರಶ್ನಿಸಿದ್ದರು. ಅದಕ್ಕೆ ಆ ಯುವಕ ವೃತ್ತಕ್ಕೆ ಯಾವುದೇ ಸೈಡ್ಸ್ ಇಲ್ಲ ಎಂದು ಉತ್ತರಿಸಿದ್ದ. ಆದರೆ ವಿನಯ್ ಅವರು ವೃತ್ತಕ್ಕೆ ಇನ್ಸೈಡ್ ಮತ್ತು ಔಟ್ಸೈಡ್ ಎಂಬ ಎರಡು ಸೈಡ್ ಗಳಿರುತ್ತವೆ ಎಂದು ತಮಾಷೆಯಾಗಿ ಸಮರ್ಥಿಸಿಕೊಂಡಿದ್ದರು. ಈ ಸಂಭಾಷಣೆಯ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ನೆಟ್ಟಿಗರು ಗೂಗಲ್ ಬೆನ್ನತ್ತಿ ವಿನಯ್ ಅವರನ್ನ ಆರ್ಯಭಟ ಎಂದು ವ್ಯಂಗ್ಯವಾಗಿ ಟ್ರೋಲ್ ಮಾಡಿದ್ದರು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾದ ಈ ಹಾಸ್ಯ ಮತ್ತು ಟ್ರೋಲ್ಗಳಿಗೆ ಉತ್ತರವಾಗಿ ವಿನಯ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ. ವೃತ್ತದ ಒಳಗೆ ಹಾಗೂ ಹೊರಗಡೆ ಭಾಗಗಳನ್ನು ವಿವರಿಸುವ ಗಣಿತದ ಜೋರ್ಡಾನ್ ಕರ್ವ್ ಸಿದ್ಧಾಂತವನ್ನು ಉಲ್ಲೇಖಿಸಿ ಪೋಸ್ಟ್ ಬರೆದಿರುವ ಅವರು ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗೆ ಅಂತಹ ಪ್ರಶ್ನೆಯನ್ನು ಯಾಕೆ ಕೇಳಬೇಕಾಯಿತು ಎಂಬುದನ್ನ ತಾರ್ಕಿಕವಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ವಿವರಣೆ ನೀಡಿರುವ ವಿನಯ್ ಗೌಡ ಅವರು, ನನ್ನ ಪ್ರಶ್ನೆಯ ಹಿಂದಿದ್ದ ನೈಜ ಉದ್ದೇಶವನ್ನು ಅರ್ಥೈಸಿಕೊಂಡು ನನಗಾಗಿ ಧ್ವನಿ ಎತ್ತಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದೆ ಆಗಲು ಹೊರಟಿದ್ದ ಆ ವಿದ್ಯಾರ್ಥಿಯ ಜ್ಞಾನದ ಮಟ್ಟ ಅತ್ಯಂತ ನಿರಾಶಾದಾಯಕವಾಗಿತ್ತು. ಅದನ್ನು ಹೊರತರಲು ಆ ಪ್ರಶ್ನೆ ಕೇಳಬೇಕಾಯಿತು. ಹೀಗಾಗಿ ಯಾವುದೇ PR ಸೃಷ್ಟಿತ ಟ್ರೋಲ್ಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ವಿನಯ್ ಗೌಡ. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 13 ರಂಗೇರಿದ್ದು, ಶೋ ಪ್ರವೇಶಿಸಲು ಜನಸಾಮಾನ್ಯರ ನಡುವೆ ಕಟು ಸ್ಪರ್ಧೆ ಏರ್ಪಟ್ಟಿದೆ. ಬಿಗ್ ಬಾಸ್ ಮನೆಗೆ ಅರ್ಹರಾಗಲು ನಡೆಯುತ್ತಿರುವ ಅಗ್ನಿ ಪರೀಕ್ಷೆ ಹಂತದಲ್ಲಿ ತೀರ್ಪುಗಾರರು ಸ್ಪರ್ಧಿಗಳಿಗೆ ಸಾಲು ಸಾಲು ಸವಾಲಿನ ಟಾಸ್ಕ್ ಗಳನ್ನು ನೀಡುತ್ತಿದ್ದು, ಈ ಕಠಿಣ ಪರೀಕ್ಷೆಯನ್ನು ಗೆದ್ದು ಪ್ರಮುಖ ವೇದಿಕೆ ಏರಲು ಸ್ಪರ್ಧಿಗಳು ತೀವ್ರ ಹೋರಾಟ ನಡೆಸುತ್ತಿದ್ದಾರೆ. ಹೌದು, ಈ ಅಗ್ನಿ ಪರೀಕ್ಷೆ ಭಾಗವಾಗಿ ತೀರ್ಪುಗಾರರು ಪೂರ್ಣಿಮಾ ಮತ್ತು ಕುಮಾರಿ ಎಂಬಿಬ್ಬರ ಸ್ಪರ್ಧಿಗಳಿಗೆ ಬಲೂನ್ ಒಡೆಯುವ ಸವಾಲೊಂದನ್ನು ನೀಡಿದ್ದರು. ಸ್ಪರ್ಧೆ ಆರಂಭವಾಗುತ್ತಿದ್ದಂತೆಯೇ ಗೆಲುವಿನ ಉತ್ಸಾಹದಲ್ಲಿದ್ದ ಪೂರ್ಣಿಮಾ ಎದುರಾಳಿ ಕುಮಾರಿಯವರನ್ನ ತಳ್ಳುವ ಮೂಲಕ ಬಲೂನ್ ಒಡೆದು ಹಾಕಿದ್ದಾರೆ. ಆದರೆ ಈ ತಳ್ಳಾಟದ ರಭಸಕ್ಕೆ ಏಕಾಏಕಿ ತಲೆ ಸುತ್ತಿ ಕುಮಾರಿ ಕೆಳಗೆ ಬಿದ್ದಿದ್ದು ಕಳವಳಗೊಂಡ ಆಯೋಜಕರು ತಕ್ಷಣವೇ ಟಾಸ್ಕ್ ಅನ್ನ ಅರ್ಧಕ್ಕೆ ತಡೆದಿದ್ದಾರೆ. ಇನ್ನು ಈ ರೋಚಕ ಹಾಗೂ ಆತಂಕಕಾರಿ ಕ್ಷಣಗಳ ಪ್ರೋಮೋ ತುಣುಕನ್ನ ಜಿಯೋ ಹಾಟ್ಸ್ಟಾರ್ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದೆ. ಕಾವೇರಿದೆ ಅಗ್ನಿ ಪರೀಕ್ಷೆಯ ತಾಪ, ಉಳಿದುಕೊಳ್ಳೋಕೆ ಹೋರಾಟ ಎಂಬ ಅಡಿಬರಹದೊಂದಿಗೆ ಬಿಡುಗಡೆಯಾಗಿರುವ ಈ ವಿಡಿಯೋ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಲು ಎಷ್ಟರ ಮಟ್ಟಿಗೆ ಹೆಣಗಾಡುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಪ್ರಸ್ತುತ ಅಂತಿಮ ಹಂತಕ್ಕೆ ಆಯ್ಕೆಯಾಗಿರುವ 60 ಅಭ್ಯರ್ಥಿಗಳ ಪೈಕಿ ಕೆಲವರು ಮಾತ್ರ ತೀರ್ಪುಗಾರರ ಮನಗೆದ್ದು ಬಿಗ್ ಬಾಸ್ ಸೀಸನ್ 13ರ ಮುಖ್ಯ ಮನೆಗೆ ಕಾಲಿಡಲಿದ್ದಾರೆ. ಈ ಕಠಿಣ ಸವಾಲುಗಳನ್ನ ಎದುರಿಸಿ ಅಂತಿಮವಾಗಿ ಯಾರೆಲ್ಲ ಸ್ಪರ್ಧಿಯಾಗಿ ಆಯ್ಕೆಯಾಗಲಿದ್ದಾರೆ ಎಂಬ ಕುತೂಹಲವೀಗ ವೀಕ್ಷಕರಲ್ಲಿ ಹೆಚ್ಚಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.